ಅಲ್ಲ ಈ ನನ್ನ ಮಕ್ಕಳು ಇರುವೆ ಬಿಟ್ಕೊಂಡಂಗೆ ಆಯ್ತಲ್ಲ ಆಗಿರೋ ಸುಮ್ಮನೆ ಇರ್ಲಾರ್ದವ್ರು ಇರುವೆ ಬಿಟ್ಕೊಂಡು ಮತ್ತೆ ಅವಮಾನ ಮಾಡ್ಕೊಂಡಂಗೆ ಆಯ್ತಲ್ಲ ಪಾಕಿಸ್ತಾನದವರು. ಈ ಪಕ್ಕಿ ಟೀಮಿಗೆ ಏನಾಗಿದೆ ಅಂತ ಅಂದರೆ ಗೊತ್ತಲ್ಲಪ್ಪ, ಹ್ಯಾಂಡ್ ಶೇಕ್ ಮಾಡಿಲ್ಲ ಅಂತ ಎಲ್ಲ ಕಿತಾಪತಿ ಮಾಡಿದ್ದು ನೆನ್ನೆ. ಎಲ್ಲ ಲೆಟ್ರ್ಗಳೆಲ್ಲ ಬರ್ದವ್ರೆ, ICCಗೆಲ್ಲ ಹಾಕೋರು ಲೆಟ್ರನ್ನ. ಆ್ಯಂಡ್ ACCಗೂ ಕೂಡ ಹಾಕಿದ್ದಾರೆ, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ಗೆ. ICCನೇ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅಂದಮೇಲೆ ACC ತಲೆ ಕೆಡಿಸ್ಕೊಳತ್ತಾ? ಹೋಗ್ರಲ್ಲಿ ಶಿಷ್ಯಾಂದ್ರ, ಹೋಗ್ರ ನಡ್ರಲ್ಲೇ ಎಗರ್ಕಳ್ರಲ್ಲೇ ಅಂತ ಅನ್ನುತ್ತೆ. ನೆನ್ನೆನೇ ಹೇಳಿದ್ದಲ್ಲ ಮಗ, ICC ತಲೆನೂ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಈ ರಿಕ್ವೆಸ್ಟ್ ಬಗ್ಗೆ ಅಂತ. ದೊಡ್ಡ ಬೋರ್ಡ್ಗಳು ಹಾಕ್ತು ಅಂದರೆ ತಲೆ ಕೆಡ್ಸ್ಕೊಂತವೆ. ಈ ಪಾಕಿಸ್ತಾನ ಆಗ್ತು ಅಂದರೆ ಯಾವ ಮಗ ತಲೆ ಕೆಡ್ಸ್ಕೊಂತ? ನೀವು ನಾಡಕ್ಕೆ ಬಿಟ್ಟಿರೋದೇ ದೊಡ್ಡ ವಿಚಾರನ ಇಲ್ಲಿ ಏಷ್ಯಾ ಕಪ್ಪಲ್ಲಿ. ಅಂಥದ್ರಲ್ಲಿ ನೀವು ಕಿತ್ತೋದ ಅವತಾರಗಳೆಲ್ಲ ಬೇರೆ ತೋರಿಸ್ತೀರಾ ಇಲ್ಲಿ ಅಂತ ICC ಹೇಳಿದೆ. ICC ಕೊಟ್ಟಿರೋಂಥ ಕ್ಲಾರಿಟಿ ಇದೇನೇ, ಮ್ಯಾಚ್ ರೆಫ್ರಿನ ರಿಮೂವ್ ಮಾಡಬೇಕು, ಟೂರ್ನಮೆಂಟಿಂದನೇ ರಿಮೂವ್ ಮಾಡಬೇಕು ಏಷ್ಯಾ ಕಪ್ಪಿಂದ ಅಂತ ಇವರು ಲೆಟ್ರ್ ಬರೆದಿರ್ತಾರೆ ಪಾಕಿಸ್ತಾನದವರು. ಸೊ ಇದಕ್ಕೆ ಕೊಟ್ಟಿರೋಂಥ ಉತ್ತರ, ಹಂಗೆಲ್ಲ ಏನೂ ಆಗಿಲ್ಲ, ಅಮಿಕಂಡು ಆಡಿ ಮುಚ್ಕೊಂಡು ಮ್ಯಾಚ್ ರೆಫ್ರಿ ಇವಾಗ ಏನಿದ್ರು ಆ್ಯಂಡಿ ಅವರು, ಸೊ ಅವರೇನೇ ಇರ್ತಾರೆ. ಇನ್ನೂ ಎಷ್ಟು ಮ್ಯಾಚ್ ರೆಫ್ರಿ ಆಗಿರ್ತಾರೋ ಗೊತ್ತಿಲ್ಲ ಅವರು. ಒಟ್ಟಲ್ಲಿ ಈ ಟೂರ್ನಮೆಂಟಲ್ಲಿ ಅವ್ರು ಇದ್ದೇ ಇರ್ತಾರೆ, ಅವ್ರನ್ನ ತೆಗೆಯುವಂಥ ಮಾತೇ ಇಲ್ಲ, ಅವರೇನು ತಪ್ಪು ಮಾಡಿಲ್ಲ ಅಂತ ಹೇಳಿದರೆ. ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ. ಹ್ಯಾಂಡ್ ಶೇಕ್ ಮಾಡುವಂಥದ್ದು ಅದು ಪ್ಲೇಯರ್ಸ್ಗಳಿಗೆ ಬಿಟ್ಟಿದ್ದು, ಟೀಮ್ಗೆ ಬಿಟ್ಟಿದ್ದು. ಇದೇನು ಕಂಪಲ್ಸರಿ ಏನಿಲ್ಲ, ಎಲ್ಲೂ ರೂಲ್ ಬುಕ್ಕಲ್ಲಿ ಎಲ್ಲೂ ಇಲ್ಲ, MCCಯ ರೂಲ್ ಬುಕ್ಕಲ್ಲಿ ಎಲ್ಲೂ ಇಲ್ಲ, ICC ರೂಲ್ಸಲ್ಲೂ ಕೂಡ ಏನಿಲ್ಲ ಹ್ಯಾಂಡ್ ಶೇಕ್ ಮಾಡಲೇಬೇಕು ಅಂತ ಎಲ್ಲ ಏನೂ ಇಲ್ಲ. ಅದು ಪ್ಲೇಯರ್ಸ್ಗಳಿಗೆ ಬಿಟ್ಟಿದ್ದು. ಮ್ಯಾಚಿಂದ ಆಚೆಗೆ ಅದು ಮ್ಯಾಚ್ ಮುಗಿದ ಮೇಲೆ ಹ್ಯಾಂಡ್ ಶೇಕ್ ಮಾಡಲೇಬೇಕು ಅನ್ನೋದು ಇಲ್ಲ. ಒಟ್ಲದು ಸ್ಪಿರಿಟ್ ಆಫ್ ದ ಗೇಮ್ ತೊಗೊಂಡು ನೋಡ್ತು ಅಂದರೆ ಹ್ಯಾಂಡ್ ಶೇಕ್ ಮಾಡಲೇಬೇಕು. ಸೋಲೋದು ಗೆಲ್ಲೋದು ಇದ್ದಿದ್ದೇನೆ, ಬಟ್ ಹ್ಯಾಂಡ್ ಶೇಕ್ ಮಾಡಬೇಕು. ಬಟ್ ಇವರು ಹ್ಯಾಂಡ್ ಶೇಕ್ ಮಾಡಿಸ್ಕೊಳ್ಳೋ ಥರ ಇಲ್ವಲ್ಲ ನಮ್ಮ ಹತ್ರ. ಹ್ಯಾಂಡ್ ಶೇಕ್ ಮಾಡಿಸ್ಕೊಳ್ಳೋ ಥರ ಇದ್ದಿತ್ತು ಅಂತಂದರೆ, ಮುಂಚೆ ಇದ್ರಲ್ಲ ಆ ಥರ ಇದ್ದಿತ್ತು ಅಂತಲೇ ಮಾಡ್ತಿದ್ವಿ ನಾವು. ಬಟ್ ಇವ್ರು ಕಂತ್ರಿ ಬುದ್ಧಿಗಳೆಲ್ಲ ತೋರಿಸ್ತಂದ್ರೆ ನಾವು ಹ್ಯಾಂಡ್ ಶೇಕ್ ಮಾಡ್ಕೊಂಡು ಇವ್ರಿಗೆ ಹಗ್ ಮಾಡಬೇಕಾ ಹೋಗ್ಬಿಟ್ಟಲ್ಲಿ. ಸೊ ಇದೆಲ್ಲ ಗೊತ್ತು, ICCಗೂ ಕೂಡ ಗೊತ್ತು ಏನೇನು ಆಗ್ತಾ ಇದೆ ಅಂತ. ಎಲ್ಲ ಪ್ರಪಂಚದಲ್ಲಿ ಇಂಡಿಯಾಗೂ ಪಾಕಿಸ್ತಾನ್ಗೂ ಏನೇನು ಆಗ್ತಾ ಇದೆ ಅಂತ ಗೊತ್ತು. ಇಲ್ಲಿ ಹೋಗ್ಬಿಟ್ಟು ನೀವು ಹ್ಯಾಂಡ್ ಶೇಕ್ ಮಾಡಬೇಕು, ಇವ್ರಿಗೆ ಏನಕ್ಕೆ ಫಸ್ಟ್ ಆಫ್ ಆಲ್ ಹ್ಯಾಂಡ್ ಶೇಕು ಗೊತ್ತಾಗ್ತಾ ಇಲ್ಲ ನನಗೆ. ಕಾಲು ಕರ್ಕೊಂಡು ಕಿತ್ತೋದು ಬುದ್ಧಿಗಳನ್ನ ತೋರಿಸೋ ನನ್ನ ಮಕ್ಕಳಿಗೆ ಹ್ಯಾಂಡ್ ಶೇಕ್ ಮಾಡ್ಬೇಕಾನ ಹೋಗ್ಬಿಟ್ಟು. ಅವ್ರು ಏನಕ್ಕೆ ಆಸೆ ಪಡ್ತಾವ್ರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವರು ಹೋಗ್ಬೇಕು, ನನ್ನ ಪ್ರಕಾರ ಹ್ಯಾಂಡ್ ಶೇಕ್ ಮಾಡ್ದಂಗೆ ಅವರು ಕೂಡ ಹೋಗಬೇಕು. ಅವ್ರಿಗೆ ಏನಕ್ಕೆ ಬೇಕು ಹ್ಯಾಂಡ್ ಶೇಕು ಅಲ್ಲಿ? ಬದನೆಕಾಯಿ. ಆ್ಯಂಡ್ ಅದೇನೋ ಆ ಒಂದು ಪೇಪರ್ ಬರ್ಕೊಂಬಂದಿರ್ತಾರಲ್ಲ ಗುರು, ಟೀಮ್ ಶೀಟ್ಸು. ಸೊ ಟೀಮ್ ಶೀಟ್ಸು ಎಕ್ಸ್ಚೇಂಜ್ ಆಗಲಿಲ್ವಂತೆ ಟಾಸ್ ಟೈಮಲ್ಲಿ. ಸೊ ಅದನ್ನು ಕೂಡ ನೋಟಿಸ್ ಮಾಡಿಬಿಟ್ಟು ಇವರು ಅಲ್ಲಿ ಹೇಳಿದ್ದಾರೆ, ಟೀಮ್ ಶೀಟ್ಸು ಕೂಡ ಎಲ್ಲ ಎಕ್ಸ್ಚೇಂಜ್ ಮಾಡಿಲ್ಲ, ಮ್ಯಾಚ್ ರೆಫ್ರಿ ನಮಗೆ ಇಲ್ಲಿ ಬಂದ್ಬಿಟ್ಟು ಹ್ಯಾಂಡ್ ಶೇಕ್ ಮಾಡಿಬಿಡಿ ಅಂತ ಹೇಳಿದ್ರು. ಮ್ಯಾಚ್ ರೆಫ್ರಿ ಎಲ್ಲ ಕರೆಕ್ಟ್ ಕೆಲಸನೇ ಮಾಡಿದ್ದಾರೆ ಅಲ್ಲಿ. ಜನ ನೋಡ್ತಾ ಇರ್ತಾರೆ ಗುರು, ಎಲ್ಲನೂ ಇಂಡಿಯನ್ಸ್ ನೋಡ್ತಾ ಇರ್ತಾರೆ. ಇಂಡಿಯನ್ಸ್ನೇ ಮೆಜಾರಿಟಿ ಆಫ್ ದ ಫ್ಯಾನ್ ಬೇಸ್ ಇರುವಂಥದ್ದು. ಕ್ರಿಕೆಟ್ ಅಂತ ಬಂದಾಗ ಇಂಡಿಯನ್ಸ್ ನೋಡ್ದೇ ಕ್ರಿಕೆಟು ಮೇಲ್ಗಡೆಗೆ ಬರೋದು, ಒಂದು ಟೂರ್ನಮೆಂಟ್ ಮೇಲ್ಗಡೆಗೆ ಬರೋದು. ಅದು ಬೇರೆ ಟೂರ್ನಮೆಂಟೇ ಆಗಿರಲಿ, ಅದು ಬಿಗ್ ಬ್ಯಾಶೇ ಆಗಿರಲಿ, ಸೌತ್ ಆಫ್ರಿಕನ್ ಲೀಗೇ ಆಗಿರಲಿ, ಇಂಡಿಯನ್ಸ್ ನೋಡ್ತಾರೆ ಎಲ್ಲನೂ ಕೂಡ. ಅದಕ್ಕೋಸ್ಕರನೇ ಕ್ರಿಕೆಟು ಉಳಿದಿರೋದು, ಈ ಮಟ್ಟಿಗೆ ಉಳಿದಿರೋದು. ಇಂಡಿಯಾನೇ ಇಲ್ಲ ಅಂತಂದಿದ್ರೆ ಈ ಸ್ಪೋರ್ಟ್ ಈ ಮಟ್ಟಿಗೆ ಬೆಳಿತಾನೂ ಇರಲಿಲ್ಲ, ಆ್ಯಂಡ್ ಇವ್ರ ಈ ಥರ ನಿಗ್ರಾಡ್ತಾನೂ ಇರಲಿಲ್ಲ. ICC ಅನ್ನೋದು ಇದೆ ಅಂತಂದರೆ, ಸ್ಟೇಬಲ್ ಆಗಿದೆ ಅಂತಂದರೆ ಅದಕ್ಕೆ BCCIನೇ ಕಾರಣ ಅಲ್ಲಿ. ಅದೆಲ್ಲ ಇವ್ರಿಗೂ ಗೊತ್ತು, ತಲೆ ಕೆಡ್ಸ್ಕೊಳಲ್ಲ ಅವರು. ಇಲ್ಲಿ ICC ಚೇರ್ಮನ್ ಯಾರೋ ಗುರು, ಜಾಯ್ಶಾ ಇರೋದಲ್ಲಿ. ನೀವು ಆ ಲೆಟ್ರ್ ಬರೆದ್ಬಿಟ್ಟು ಕಳಿಸ್ಬಿಟ್ರಿ ಅಂತಂದರೆ ಏನು ಇಲ್ಲಿ ರಿಮೂವ್ ಮಾಡಿಬಿಡ್ಬೇಕಾ ಪಟ್ಟಣಂಗೆ? ಅಲ್ಲಿ ಏನೇನು ಆಗ್ತಿದೆ ಅಂತ ಅವರೇ ನೋಟಿಸ್ ಮಾಡಿಲ್ವಾ? ದೇಶದಲ್ಲೆಲ್ಲ ಏನೇನು ಆಗ್ತಾ ಇದೆ, ಜೊತೆಗೆ ವರ್ಲ್ಡ್ ವೈಡ್ ಏನೇನು ಆಗಿದೆ ರೀಸೆಂಟ್ ಡೆವಲಪ್ಮೆಂಟ್ಸ್ಗಳು ಎಲ್ಲ ನೋಡಿರ್ತಾರೆ ಅವ್ರನ್ನೂ ಕೂಡ. ಏನಲ್ಲ ಹ್ಯಾಂಡ್ ಶೇಕ್ ಮಾಡಬೇಕು ಅಂತಲೇ ಹೇಳ್ತಾರಲ್ಲಿ. ಹ್ಯಾಂಡ್ ಶೇಕ್ ಅವರೇ ಮಾಡ್ತಾರೆ ಬಂದ್ಬಿಟ್ಟು, ಅವ್ರೇನಾರು ಫ್ರೆಂಡ್ಲಿ ಆಗಿತ್ತು ಆ ನೇಷನ್ ಅಂತ ಅಂದಾಗ. ಏನು ಮಕ ತಿರ್ಸ್ಕೊಂಡು ಹೋಗ್ಬಿಡ್ತಾರಾ? ಇವಾಗ ನ್ಯೂಜಿಲ್ಯಾಂಡ್ ಬಂತು ಅಂದ್ರೆ, ಆಸ್ಟ್ರೇಲಿಯಾ ಬಂತು ಅಂದರೆ ಮಕ ತಿರ್ಸ್ಕೊಂಡು ಹೋಗ್ಬಿಡ್ತಾರಾ? ಇಲ್ಲ ತಾನೇ. ಅಫ್ಘಾನಿಸ್ತಾನೇ ಬರಲಿ ಮಕ ತಿರ್ಸ್ಕೊಂಡು ಹೋಗ್ಬಿಡ್ತಾರಾ? ಇಲ್ಲ ತಾನೇ. ಸೊ ಇವ್ರಿಗೆ ಮಕ ತಿರ್ಸ್ಕೊಂಡು ಹೋಗಲೇಬೇಕು. ಬಾಕ್ಲಾಕೊಂಡಿದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಿದರು. ಸೊ ಅವ್ರು ಇಷ್ಟ ಅದು ಹ್ಯಾಂಡ್ ಶೇಕ್ ಮಾಡೋದು ಬಿಡೋದು ಎಲ್ಲ ನಿಮ್ಗೇನಕ್ಕೆ? ನಿಮ್ಗೆ ಬೇಕಿದ್ರೆ ಹೋಗ್ಬಿಟ್ಟು ನೀವೇ ಮಾಡ್ಕೊಳ್ಳಿ ಹ್ಯಾಂಡ್ ಶೇಕ್ನ. ಅಷ್ಟೊಂದು ಆಸೆ ಇತ್ತು ಅಂತಂದರೆ ಅವ್ರ ಹತ್ರ ಏನಕ್ಕೆ ಮಾಡಬೇಕು ನೀವು ಅಂತ ICC ಅವರು ಮಗಕ್ಕೆ ತುಪ್ಪಕ್ಕೆ ನಂಗೆ ಉಗ್ದಾಗಿ ಹೇಳಿದ್ದಾರೆ. ಅಲ್ಲಾಗಿದ್ದು ಅವಮಾನ ಸಾಲದು ಅಂತ ಅಲ್ಲಿ ICC ಹತ್ರನೂ ಮಾಡಿಸ್ಕೊಂಡಿದ್ರೆ, ಮತ್ತು ACC ಹತ್ರನೂ ಕೂಡ ಮಾಡಿಸ್ಕೊಂಡಿದ್ರೆ. ಇನ್ನು ಎಲ್ಲೆಲ್ಲ ಅವಮಾನ ಆಗಬೇಕು ಗುರು ಇವ್ರಿಗೆ? ಅವಮಾನ ಮಾಡಿಸ್ಕೊಳ್ಳದೆ ಬಂಡವಾಳ ಮಾಡ್ಕೊಂಬಿಟ್ಟವ್ರಲ್ಲ ಇವರು. ನಿಮ್ಗೆ ಏನು ಅನ್ನಿಸ್ತಿದೆ ಕಾಮೆಂಟ್ ಸೆಕ್ಷನ್ ಹಾಕ್ರಪ್ಪ. ಇವ್ರ ನನ್ನ ಮಕ್ಕಳು ಹ್ಯಾಂಡ್ ಶೇಕ್ ಅಂತ ಅಲ್ಲಿಗೋಗಿ ರೀಚ್ ಮಾಡಿರೋದು, ಆಮೇಲೆ ಅವರು ಉಗ್ದು ಕಳಿಸಿರೋದು. ಸಿಗೋಣ, ಬಾಯ್.